ನಮಸ್ಕಾರ. ಈ ದಿನ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂತಂದ್ರೆ, ತುಂಬಾ ಜನ ಕೇಳ್ತಿರ ಸರ್, ನೀವು ಪದೇ ಪದೇ ಇದೇ ಇಂಟ್ರೊಡಕ್ಷನ್ ಹೇಳ್ತೀರಾ, ನಿಮಗೆ ತುಂಬಾ ಜನ ಬರಬೇಕು, ನಿಮಗೆ ದುಡ್ಡು ಮಾಡಬೇಕು ಅಂತ ಈ ತರ ಮಾಡ್ತೀರಾ ವಿಡಿಯೋಸ್ ಅಂತ ಕೇಳಿದ್ರು. ನೋಡಿ, ಕೋಟ್ಯಾಂತರ ಜನ ಈ ದೇಶದಲ್ಲಿ ಇದ್ದಾರೆ. ನಾನು ದಿನಕ್ಕೆ ಒಂದು 5ರಿಂದ 10 ಜನಕ್ಕೆ ಮಾತ್ರ ಕನ್ಸಲ್ಟೇಷನ್ ಕೊಡೋದು. ಸೊ ಹಾಗಾಗಿ ಇದೊಂದು ಬಿಸ್ನೆಸ್ ಪರ್ಪಸ್ ಅಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಎರಡನೇದಾಗಿ ಬಂದು, ಜನಗಳಿಗೆ ಜ್ಯೋತಿಷರು ಭಯವನ್ನ ಹುಟ್ಟಿಸ್ತಾರೆ. ರೀಸೆಂಟ್ ಆಗಿ ಒಬ್ಬರು ಜ್ಯೋತಿಷರು ಹೇಳ್ತಿದ್ರು, ಏನಂದ್ರೆ ಯಾರೊಬ್ಬರು ನ್ಯೂಮರಾಲಜಿಸ್ಟ್, ಅವ್ರ ಹೆಸರು ಬೇಡ, ನನ್ನ ಕಸ್ಟಮರ್ ಅವ್ರು ನನಗೆ ಕಾಲ್ ಮಾಡಿದ್ರು, ನೀವು ಇಂಥ ಡೇಟಲ್ಲಿ ಹುಟ್ಟಿದ್ರೆ ಹಾಗಾಗಿ ನೀವು ಆತ್ಮಹತ್ಯೆ ಮಾಡ್ಕೊಳ್ತೀರಾ ಅಂತ ಹೇಳಿದ್ರು ಅಂತ. ಇನ್ನೊಬ್ರು ರೀಸೆಂಟ್ ಆಗಿ ಒಬ್ಬರು ಜ್ಯೋತಿಷರು ಮಾತಾಡ್ತಿದ್ರು, ಮೀನ ರಾಶಿಯವರು ಅಥವಾ ಯಾವ್ದೋ ಒಂದು ರಾಶಿಗೆ ಕುಟುಂಬದಲ್ಲಿ ಒಂದು ಸಾವಾಗತ್ತೆ ಅಂತ ಹೇಳಿ. ಯಾವ ಬೇಸ್ ಮೇಲೆ ಇದನ್ನ ಹೇಳ್ತಾ ಇದ್ದಾರೆ? ನ್ಯೂಮರಾಲಜಿ ಜ್ಯೋತಿಷನ ಅಥವಾ ಜ್ಯೋತಿಷದಲ್ಲಿ ಆಯುಷ್ಯನ ನಿರ್ಧಾರ ಮಾಡೋದು ಹೇಗೆ? ರಾಶಿಯಿಂದನೇ ನೀವು ಆಯುಷ್ಯನ ನಿರ್ಧಾರ ಮಾಡ್ಬಿಡ್ತೀರಾ? ಒಬ್ಬ ವ್ಯಕ್ತಿಯ ಆಯುಷ್ಯವನ್ನ ಕ್ಯಾಲ್ಕುಲೇಟ್ ಮಾಡೋ ವಿಧಾನ ನಿಮಗೆ ಗೊತ್ತಿದೆಯಾ? ಯಾವ ತರ ನೀವು ನೋಡ್ತೀರಾ? ಎಷ್ಟು ತರದ ಆಯುಷ್ಯಗಳಿದೆ? ಅಲ್ಪಾಯು, ಮಧ್ಯಾಯು, ಪೂರ್ಣಾಯು, ದೀರ್ಘ, ಇದರಲ್ಲಿ ಯಾವ ಕೆಟಗರಿ ಬೀಳ್ತಿದೆ, ಮತ್ತೆ ದಶ ಪೀರಿಯಡ್ ಯಾವ್ದನ್ನು ಅಪ್ಲೈ ಮಾಡಿದ್ರೆ ಜನಗಳನ್ನ ಎದುರಿಸಿದ್ರೆ ಯಾಕೆ ಪೂಜೆಗಳು ಮಾಡಿಸ್ಲಿ, ನಿಮ್ಮ ಹತ್ರ ಜಮ್ ಸ್ಟೋನ್ಸ್ ತಗೊಳ್ಳಿ, ಅಥವಾ ನಿಮ್ಮ ಹತ್ರ ಇನ್ನೊಂದೇನೋ ಮಾಡ್ಲಿ ಅಂತನ? ಇದನ್ನ ಯಾವ್ದು ನಂಬಕ್ ಹೋಗ್ಬೇಡಿ. ಅದಕ್ಕೋಸ್ಕರ ನಾನು ಇಂಟ್ರೊಡಕ್ಷನ್ ಅಲ್ಲಿ ಇವೆಲ್ಲ ಹೇಳ್ತೀನಿ. ಜೊತೆಯಲ್ಲಿ ಇನ್ನೊಂದೇನಂತಂದ್ರೆ, ಜಾತಕವನ್ನು ನೋಡೋ ವಿಧಾನ ಜನಗಳು ಫಸ್ಟ್ ತಿಳ್ಕೊಬೇಕು. ರಾಶಿಯಿಂದಾಗ್ಲಿ ಹೆಸರಿಂದಾಗ್ಲಿ ತಿಳ್ಕೊಳಕ್ ಆಗಲ್ಲ. ವೇದಿಕ್ ಅಸ್ಟ್ರಾಲಜಿ ಅಂದ್ರೆ ಡೇಟ್ ಆಫ್ ಬರ್ತ್ ಟೈಮ್ ಕರೆಕ್ಟ್ ಆಗಿರ್ಬೇಕು, ನಿಮ್ಮ ಲಗ್ನ ಕರೆಕ್ಟ್ ಆಗಿ ಗೊತ್ತಿರೋ, ಲಗ್ನದಿಂದಲೇ ಮ್ಯಾಕ್ಸಿಮಮ್ ಬೇರೆದೆಲ್ಲ ಕನ್ಫರ್ಮೇಶನ್ಗೆ. ಲಗ್ನವನ್ನ ತಿದ್ದುವಾಗ ನಿಮ್ಮ ಹಿಂದಿನ ನಡೆದಿರೋ ಘಟನೆಗಳನ್ನ ಹೇಳಿ ಲಗ್ನ ಯಾವ್ದಂತ ಕಂಡುಹಿಡಬೇಕಾಗತ್ತೆ. ಸೊ ಈ ಲಗ್ನವನ್ನ ಕಂಡುಹಿಡಿಯುವಾಗ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತ ಏನ್ ಹೇಳ್ತಾರೆ, ಇದು ಬಹಳ ಸೂಕ್ಷ್ಮವಾಗಿರೋ ವಿಷಯ. ಇದು ಎಷ್ಟೋ ಜ್ಯೋತಿಷರುಗಳಿಗೆ ಇದು ಬರಲ್ಲ. ಸೊ ಇದಕ್ಕೆ ಪಾಸ್ಟ್ ಇವೆಂಟ್ಸ್ ಹೇಳಿದಾಗ ನಾವು ಅವರಿಗೆ ಜ್ಯೋತಿಷ ಗೊತ್ತಿದೆ ಅಂತ ನಂಬಬಹುದು. ಯಾಕೆಂದ್ರೆ ಭವಿಷ್ಯವನ್ನು ಹೇಳೋದನ್ನು ನಾವು ನಂಬಬಹುದು ಅವಾಗ. ಇದಾದ್ಮೇಲೆ ಪೂಜೆಗಳ ಬಗ್ಗೆನೂ ಅಷ್ಟೇ. ಯಾರು ಕೂಡ ಬಡವ ಶ್ರೀಮಂತ ಯಾವ ಜಾತಿ ಭೇದ ಕೂಡ ಜ್ಯೋತಿಷದಲ್ಲಿ ಇಲ್ಲ. ಯಾವುದೇ ತರದ ಭೇದ ಭಾವ ಇಲ್ಲ. ಇಲ್ಲಿ ಜ್ಯೋತಿಷದಲ್ಲಿ ಇರುವಂತದ್ದು ಕರ್ಮಫಲ ಆಧಾರವಾಗಿ ನಮಗೆ ಸಮಸ್ಯೆಗಳು ಒಳ್ಳೇದು ಕೆಟ್ಟದ್ದು ನಡೆಯುತ್ತೆ. ಕರ್ಮಗಳನ್ನ ಗ್ರಹಗಳು ಡೆಲಿವರಿ ಮಾಡ್ತವೆ. ಗ್ರಹಗಳಿಗೋಸ್ಕರ ಮಂತ್ರ ಜಪಗಳು ಮಾಡಿ, ದಾನಗಳನ್ನ ಮಾಡಿ, ಎಷ್ಟು ಫಿಲಂಥ್ರಫಿಕ್ ಆಗಿರುವಂತಹ ಆಕ್ಟಿವಿಟೀಸ್, ದಾನ ಧರ್ಮಗಳ ಬಗ್ಗೆ ಋಷಿ ಮುನಿಗಳು ಮಾತಾಡಿದ್ದಾರೆ. ಎಲ್ಲರಿಗಿಂತ ಮೇನು ನಮ್ಮ ಡೆಸ್ಟಿನಿನ ಒಪ್ಕೊಳ್ಳುವಂಥದ್ದು. ಯಾಕೆಂದ್ರೆ ಜ್ಯೋತಿಷ ಅನ್ನುವಂಥ ಆಧ್ಯಾತ್ಮಿಕವಾಗಿ ವ್ಯಕ್ತಿ ಎಷ್ಟು ಮುಂದುವರಿತಾನೆ ಅಂತ, ಯಾವ ಕಾರ್ ಆಗ್ಲಿ, ಪ್ರಾಪರ್ಟಿ ಇದನ್ನ ಮಾಡ್ತಾನೆ ಅಂತ ತಿಳ್ಕೊಳ್ಳೋದಕ್ಕಲ್ಲ. ಇಷ್ಟೆಲ್ಲ ವಿಷಯಗಳಿದ್ದಾಗ ನಾವು ಕರುಮುಲಿಮಾಲ, ನ್ಯೂಮರಾಲಜಿ, ಟ್ಯಾರೆಟ್ ಕಾರ್ಡು, ಆಮೇಲೆ ಮ್ಯಾಜಿಕಲ್ ರೆಮಿಡಿಗಳ ಬಗ್ಗೆ ಜನಗಳು ಮೋಸ ಮಾಡಬಾರ್ದು. ಇದೊಂದು ವಿಜ್ಞಾನ. ಇದ್ರ ಬಗ್ಗೆ ಜನಗಳಿಗೆ ಅರಿವು ಬರಲಿ ಅಂತ ಮಾತ್ರ ನಾನು ಇಂಟ್ರೊಡಕ್ಷನ್ ಮಾತಾಡ್ತೀನಿ. ಸೊ ನಿಜವಾದ ಜ್ಯೋತಿಷದ ಬಗ್ಗೆ ನಿಮಗೆ ಒಂದು ಜಾತಕ ನೋಡೋ ಪದ್ಧತಿ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವು ಭೈರವೇಶ್ವರ ಬುಕ್ ಮಾಡಿ ನಿಮ್ಮ ಜಾತಕದ ಪರಿಶೀಲನೆ ನಾವು ಮಾಡ್ತೀವಿ. ವೃಶ್ಚಿಕ ರಾಶಿ 2026 ಫೆಬ್ರವರಿ 15ನೇ ತಾರೀಕಿನ ಹಂತದಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಫಲಗಳಲ್ಲಿ ನಾವು ನೋಡೋದಾದ್ರೆ, ಬಹಳ ಮುಖ್ಯವಾಗಿ ಚತುರ್ಥ ಭಾವವನ್ನು ಗಮನಿಸಿದ್ರೆ ಕುಟುಂಬದಲ್ಲಿ ಕಲಹ, ಕಿರಿಕಿರಿ, ಮನಸ್ತಾಪಗಳು ಬರೋ ಸಾಧ್ಯತೆ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇದು ಯಾಕೆಂದ್ರೆ ರಾಹು ಗ್ರಹ ಯೂಶುವಲ್ ಆಗಿ ಕಿರಿಕಿರಿಗಳನ್ನ ಕ್ರಿಯೇಟ್ ಮಾಡುವಂತವನು. ಇಲ್ಲಿ ಬಹಳ ಕೇರ್ಫುಲ್ ಆಗಿದ್ದು ಆ ಮನಸ್ತಾಪಗಳನ್ನ, ಸಮಸ್ಯೆಗಳನ್ನ ಬುದ್ಧಿವಂತಿಕೆಯಿಂದ ಬಗೆಹರಿಸಿ. ಇಲ್ಲಿ ನೋಡಿ, ಬರ್ತಿಗ ಮನುಷ್ಯ ಒಂದು ಸೈಕಲಾಜಿಕಲ್ ಮೇಕಪ್ ಅಲ್ಲಿ ಹುಡ್ತಾನೆ. ಆತ ತನ್ನನ್ನು ಚೇಂಜ್ ಮಾಡ್ಕೊಳ್ತಾ ಇರ್ಬೇಕು. ದೇವರು ಕೊಟ್ಟಿರುವಂತಹ ಮಹತ್ತರವಾದ ಶಕ್ತಿ ನಮ್ಮ ಮೆದುಳು. ಇದನ್ನ ಉಪಯೋಗಿಸ್ಕೊಳ್ಳೋದೇ ಇಲ್ಲ. ವ್ಯಕ್ತಿತ್ವನ ಮೌಲ್ಡ್ ಮಾಡ್ಬೋದು. ಈ ಮನಸ್ಸೋ ಈಚೆನ ಬದುಕ್ತಾ ಹೋದ್ರೆ ಯಾರು ಕೂಡ ನಮ್ಮನ್ನ ಇಷ್ಟಪಡಲ್ಲ. ಎಲ್ರಿಗೂ ನಾವು ದೂರ ಆಗ್ತೀವಿ. ಕೆಲವರು ಹೇಳ್ತಿರ್ತಾರೆ, ಸರ್ ನನಗೆ ಇಷ್ಟ ಬಂದಿದ್ದು ಮಾತಾಡ್ತೀನಿ ಸರ್, ನಾನು ಅಲ್ಲೇ ಬಹುಮಂದಿ ಏನು ಸ್ಟೈಲ್ ಆಗಿ ಮಾತಾಡ್ತಿರ್ತಾರೆ, ಬಟ್ ಹತ್ರದವ್ರನ್ನೆಲ್ಲ ಕಳ್ಕೊಳ್ತಾರೆ. ನಾವು ಎಲ್ಲಾರನ್ನೂ ಅಕ್ಸೆಪ್ಟ್ ಮಾಡ್ಕೋಬೇಕು. ಮನುಷ್ಯ ಪರ್ಫೆಕ್ಟ್ ಅಲ್ಲ ಅನ್ನೋದು ತಿಳ್ಕೋಬೇಕು. ಸೊ ಈ ಚತುರ್ಥ ಭಾವವನ್ನು ನೋಡ್ತಾ ಇದ್ದಾಗ ಕುಟುಂಬದಲ್ಲಿ ಕಲಹ ಅಂದ್ರೆ ಪ್ರಾಪರ್ಟಿ ಖರೀದಿ ಖಂಡಿತ ಆಗತ್ತೆ. ಪ್ರಾಪರ್ಟಿ ಖರೀದಿಗೆ ನೀವು ಪ್ರಯತ್ನ ಮಾಡ್ತಿದ್ರೆ ಖಂಡಿತ ಅನಾಯಾಸವಾಗಿ ಆಗ್ಬರುತ್ತೆ. ಎಸ್ಪೆಷಲಿ ವೆಹಿಕಲ್ ಖರೀದಿಗೆ ನೀವು ಪ್ರಯತ್ನ ಮಾಡ್ತಿದ್ರೆ ಖಂಡಿತ ಈ ಸಲ ಆಗ್ಬೋದು. ನೀವು ಇಷ್ಟಪಟ್ಟಿರೋ ವೆಹಿಕಲ್ ನಿಮಗೆ ಸಿಗ್ಬೋದು. ಇದರಲ್ಲಿ ಹಳೆ ವೆಹಿಕಲ್ಗಳನ್ನ ತಗೊಳ್ಳೋರಿಗೆ ಬಹಳ ಅನುಕೂಲ ಆಗಿದೆ. ಜೊತೆಯಲ್ಲಿ ಇದು ಉತ್ತಮ ಸ್ಥಾನವಾಗಿರೋದ್ರಿಂದ ಕರಿಯರ್ಗೆ ಸಂಬಂಧಪಟ್ಟಂತೆ ಒಂದು ಪ್ರೋಗ್ರೆಸ್, ಸಕ್ಸೆಸ್ ನೀವು ನೋಡ್ತೀರಾ. ಈಗ ಹೊಸ ಜಾಬ್ಗೆ ನೀವು ಟ್ರೈ ಮಾಡ್ತಿರ್ಬೋದು, ಹೊಸ ಒಂದು ಪ್ರೋಗ್ರೆಸ್ ಅವಕಾಶಕ್ಕೆ ಪ್ರಯತ್ನ ಪಡ್ತಿರ್ಬೋದು. ಇಲ್ಲಿ ನಿಮಗೆ ಅನಾಯಾಸವಾಗಿ ಸುಲಭವಾಗಿ ಅದು ಒಲ್ದು ಬರುತ್ತೆ. ಪ್ರಾಪರ್ಟಿ ಡಿಸ್ಪ್ಯೂಟ್ಗಳು ಕ್ರಿಯೇಟ್ ಆಗುತ್ತೆ. ಪಿತ್ರಾರ್ಜಿತ ಸ್ವತ್ತು ಸಂಬಂಧಪಟ್ಟಂತದ್ದು ಎಲ್ಲ ಒಂದು ಕಡೆ ಪ್ರಾಪರ್ಟಿ ತಗೊಂಡು ಅಲ್ಲಿ ಕೂಡ ಕಿರಿಕಿರಿಗಳಾಗ್ಬೋದು. ಕೇರ್ಫುಲ್ ಆಗಿರಿ. ಬಟ್ ನಿಮಗೆ ಪ್ರಾಪರ್ಟಿ ಸಂಬಂಧಪಟ್ಟಂತ ಹಲವಾರು ಬದಲಾವಣೆಗಳು ಈ ಒಂದು ಟೈಮ್ ಪೀರಿಯಡ್ ಆಗುತ್ತೆ. ಆಮೇಲೆ ಜೊತೆಯಲ್ಲಿ ಈ ಹೊಸ ಕೋರ್ಸ್ ಎಜುಕೇಶನ್ ಮಾಡ್ತಿರೋರಿಗೆ ಬಹಳ ಅನುಕೂಲ ಆಗುತ್ತೆ. ಹೊಸ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ತಿರೋರಿಗೆ ಅನುಕೂಲ ಆಗುತ್ತೆ. ವಿದೇಶದಲ್ಲಿ ಜಾಬ್ ಟ್ರೈ ಮಾಡ್ತಿರೋರಿಗೆ ಅನುಕೂಲ ಆಗುತ್ತೆ. ಆಮೇಲೆ
ಇಲ್ಲಿ ಬಹಳ ಮುಖ್ಯವಾಗಿ ನನಗನ್ಸಿದ್ದು ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಸ್ವಲ್ಪ ವಿಳಂಬ, ಟೆನ್ಷನ್, ನೋಡ್ಕೊಂಡು ಹೋಗ್ತಾರೆ, ಏನು ಒಪಿನಿಯನ್ ಹೇಳಲ್ಲ, ತಪ್ಪು ಹೋಗೋದು, ಈ ತರ ಅನಾವಶ್ಯಕವಾಗಿರೋ ಟೆನ್ಷನ್ಗಳು ಕ್ರಿಯೇಟ್ ಆಗ್ಬೋದು. ಸೊ ಮದುವೆಗೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರಿಗೆ ಈಗೇನು ಇಲ್ಲಿ ಚಂದ್ರ ವೀಕ್ ಆಗೋದ್ರಿಂದ, ನೀಚನಾಗೋದ್ರಿಂದ ತುಂಬಾ ಜನ ಹೇಳ್ತಾರೆ ಸರ್ ನಂಗೆ ಚಂದ್ರ ವೀಕ್ ಇದೆ. ನೋಡಿ, ಡಿಗ್ರಿ ವೈಸ್ ಡೆಬಿಲಿಟೇಷನ್ ಅಂದ್ರೆ ನೀಚ ಎಷ್ಟು ಡಿಗ್ರಿಗೆ ಆಗ್ತಾನೆ ಅಂತ ಇರುತ್ತೋ ಅದನ್ನೇ ನೋಡ್ಬೇಕಾಗತ್ತೆ ನಾವು. ಅದು ಬಿಟ್ಟು ಚಂದ್ರಗ್ರಹ ವೃಶ್ಚಿಕದಲ್ಲಿ ಇದ್ದ ತಕ್ಷಣ ನೀಚನಾಗಲ್ಲ. ಇವೆಲ್ಲ ಅಸ್ಟ್ರಾಲಜಿಕಲ್ನ ನೀವು ತಿಳ್ಕೊಂಡಿರ್ಬೇಕು. ಮನಸ್ಸಿಗೆ ಆ ರೀತಿ ಫ್ಲಕ್ಚುಯೇಷನ್ಸ್ ಇದ್ದಾಗ ನೀವು ಪ್ರಾಣಾಯಾಮವನ್ನ ಮಾಡಬೇಕು. ಈಗ ಸೈಂಟಿಫಿಕ್ ಆಗಿ ಅದು ಪ್ರೂವ್ ಆಗ್ತಾ ಇದೆ ಪ್ರಾಣಾಯಾಮ ಎಷ್ಟು ಮನಸ್ಸಿನ ಪರಿಣಾಮ ಬೀರುತ್ತೆ ಅಂತ. ನಾವು ಸಂತೋಷವಾಗಿರೋದು ಅಂತಂದ್ರೆ ವಸ್ತುಗಳನ್ನ ಖರೀದಿ ಮಾಡೋದಲ್ಲ, ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಳೋಕೋಸ್ಕರ ಕೆಲವು ಕೆಲಸಗಳು ಮಾಡ್ಬೇಕು. ಅದ್ ನಾವು ಮಾಡೋದೇ ಇಲ್ಲ, ವಸ್ತುಗಳನ್ನೇ ಖರೀದಿ ಮಾಡ್ತೀವಿ. ನೋಡಿ, ಈ ಮೆಡಿಟೇಷನ್ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಇವೆಲ್ಲ ಯಾರು ಬೇಕಾದ್ರೂ ಮಾಡಬಹುದು. ಇದನ್ನ ಮಾಡ್ಬೇಕು. ಮನಸ್ಸು ಪ್ರಶಾಂತವಾಗಿರೋದಕ್ಕಿಂತ ಸಂತೋಷವಾಗಿರೋ ಸ್ಥಿತಿ ಯಾವ್ದಿದೆ? ಸೊ ಇದನ್ನೆಲ್ಲ ನಾವು ತಿಳ್ಕೊಬೇಕು. ವೃಶ್ಚಿಕ ರಾಶಿಯವರು ಇದನ್ನ ಫಾಲೋ ಮಾಡಿ. ಬಟ್ ಕರಿಯರ್ ರಿಲೇಟೆಡ್ ಬಹಳ ಅದ್ಭುತವಾಗಿದೆ. ಬಟ್ ಕೆಲವು ಪ್ರಾಪರ್ಟಿ ವಿಚಾರದಲ್ಲಿ ಮಾತ್ರ ಕಿರಿಕಿರಿ ಅಂತ ಇದೆ. ಬಟ್ ಉಳಿದಂತೆ ಎಲ್ಲದರಲ್ಲೂ ಉತ್ತಮವಾಗಿದೆ. ನಮಸ್ಕಾರ. ಜಾತಕವನ್ನ ನೋಡುವ ಬಗೆ ಹೇಗೆಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಉದ್ಯೋಗದ ಬಗ್ಗೆ ಕೇಳ್ತೀರಾ ಅನ್ಕೊಳ್ಳಿ. ಫಸ್ಟ್ ನಿಮ್ಮ ಲಗ್ನ ಯಾವುದು ಅಂತ ತಿಳ್ಕೊಬೇಕು. ಲಗ್ನ ತಿದ್ದಬೇಕು. ನೀವು ಕೊಟ್ಟಿರೋ ಟೈಮು ಕರೆಕ್ಟ್ ಆಗಿರಲ್ಲ ಒಂದೊಂದ್ಸಲ. ಲಗ್ನವನ್ನು ತಿದ್ದಬೇಕು ಅಂದ್ರೆ ನಿಮ್ಮ ಪಾಸ್ಟ್ ಇವೆಂಟ್ಸ್ ನಡೆಯೋದನ್ನೆಲ್ಲ ನೋಡಿ ಜಾತಕ ಅವ್ರದ್ದೇನ ಅಂತ ಫಸ್ಟ್ ತಿಳ್ಕೊಂಡು, ಆಮೇಲೆ ಲಗ್ನದಿಂದ, ರಾಶಿಯಿಂದ, ಸೂರ್ಯನಿಂದ, ಪಾದ ಲಗ್ನದಿಂದ, ದಶೆ, ವಿಂಶೋತ್ತರ ದಶೆ, ಚರದಶೆ, ಯೋಗಿನಿ ದಶೆನ ಅಪ್ಲೈ ಮಾಡ್ಬೇಕು. ಇಷ್ಟೆಲ್ಲ ಅಪ್ಲೈ ಮಾಡಾದ್ಮೇಲೆ ದಶಾಂಶವನ್ನ ನೋಡ್ಬೇಕು, ಅನಂತರ ಗೋಚಾರನ ನೋಡ್ಬೇಕು, ಆಮೇಲೆ ಪ್ರಶ್ನೆ ಕುಳ್ಳೆ ನೋಡ್ಬೇಕು, ಆಮೇಲೆ ಹಸ್ತರೇಖೆಗಳನ್ನ ನೋಡ್ಬೇಕು. ಹಸ್ತರೇಖೆ ಎಲ್ಲದನ್ನು ಮ್ಯಾಚ್ ಮಾಡಿ ಒಂದು ಪ್ರೆಡಿಕ್ಷನ್ ಬ್ಯೂಟಿಫುಲ್ ಆಗಿ ಕೊಡ್ಬೋದು. ಇದು ತುಂಬಾ ಜ್ಯೋತಿಷಗಳಿಗೆ ಬರಲ್ಲ. ಯಾರೋ ಒಬ್ರು 2 ಗಂಟೆಲಿ ಜ್ಯೋತಿಷ ಕಲಿಸ್ತೀನಿ ಅಂತ ಮೊನ್ನೆ ಆಡ್ ಹಾಕಿದ್ರು. ಆತರ ಕಲಿಯಕ್ಕಾಗಲ್ಲ. ಭಗವಂತನ ಒಂದು ಆಶೀರ್ವಾದ ಇದ್ರೆ ಕಲಿಬಹುದು. ಅದಕ್ಕೊಂದು ಶಿಸ್ತು ಬೇಕಾಗತ್ತೆ. ಹಾಗಾಗಿ ಆ ಬಗ್ಗೆ ನಿಮ್ಮ ಜಾತಕ ತೋರಿಸ್ಬೇಕು ಅಂದ್ರೆ ನೀವು ನನ್ನನ್ನ ಅಶೋಕ್ ಕುಮಾರ್ ಭೈರವಿ ಆಸ್ಟ್ರೋನ ನೀವು ಭೇಟಿ ಆಗ್ಬೋದು. ನಮಸ್ಕಾರ.